ನೋಡಿ, ಇವೆಲ್ಲ ಸುಮ್ಮನೆ ದಾರಿ ತಪ್ಪಿಸುವಂಥ ಎಲ್ಲ ಹೇಳಿಕೆಗಳು. ಜೋಶಿ ಅವರು ಒಬ್ಬ ಸೀನಿಯರ್ ಲೀಡರು, ಮತ್ತು ಈ ರೀತಿಯಾಗಿ ಅವ್ರ ಮನಸ್ಸು ಇಚ್ಛೆ ಈ ಥರ ಮಾತಾಡುವಂಥದ್ದು ಅದು ಒಪ್ಪುವಂಥ ಮಾತಲ್ಲ. ಯಾಕೆ ಅಂತ ಹೇಳಿದ್ರೆ, ಇದು ಯಾರಾದರೂ ಕೂಡ ಇದನ್ನು ಕೇಳಿದ್ರೆ ಯಾರೂ ಇದಕ್ಕೆ ಚೂರು ಕೂಡ ಇದೆ 1% ಕೂಡ ಸತ್ಯಾಂಶ ಇಲ್ಲ ಅಂತ ಹೇಳ್ತಾರೆ. ಅದರಿಂದ ಜೋಶಿ ಅವರು ಒಬ್ಬ ಸೆಂಟ್ರಲ್ ಮಿನಿಸ್ಟರ್ ಆಗಿ ಈ ಥರ ಪ್ರಚೋದನಕಾರಿ ಮಾತುಗಳು ಆಡ್ತಾರೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಅದು ಒಳ್ಳೆಯದಲ್ಲ ಅಂತ ನಾನು ಹೇಳಕ್ ಬಯಸ್ತೀನಿ. ಸರ್, ಮತ್ತೆ ಇನ್ನೊಂದು ಕಡೆ ಏನು ಅವ್ರ ಮೇಲೆ ಹಲ್ಲೆ ಮಾಡಲಿಕ್ಕೆ ಅಂದರೆ ಸದನಕ್ಕೆ ಒಳಗೆ ಬಂದ್ಕೊಂಡು ಹಲ್ಲೆ ಮಾಡಲಿಕ್ಕೆ ಆಗ್ತಾ ಮಾಡಿದ್ದಾರೆ, ಅವ್ರ ವಿರುದ್ಧ ಇದು ಕೊಟ್ಟರು, ಕಂಪ್ಲೇಂಟ್ ಕೊಟ್ಟರು, ಇನ್ನೂವರೆಗೂ ಅದ್ರ ಬಗ್ಗೆ ಆಕ್ಷನ್ ಆಗಿಲ್ಲ. ನೋಡಿ, ಹಲ್ಲೆ ಅಂತ ಹೇಳಿದ್ರೆ ಸ್ವಲ್ಪ ಕೋಪದಲ್ಲಿ ಏನೋ ಸ್ವಲ್ಪ ಅವರನ್ನು ಕೆಲವರೆಲ್ಲ ವರ್ತನೆ ಮಾಡಿದ್ದಾರೆ. ನೇರವಾಗಿ ಅವ್ರ ಮೇಲೆ ಹಲ್ಲೆ ಏನೂ ಆಗಿಲ್ಲ ಆಯ್ತಾ. ಆಮೇಲೆ ಏನೇ ಇದ್ರು ಪೊಲೀಸವರು ಇದ್ರ ಮೇಲೆ ಏನು ಅವ್ರಿಗೆ ಸಿಕ್ಕುವಂಥ ಮಾಹಿತಿ ಮೇಲೆ ಅವ್ರು ತಗೊಳ್ತಾರೆ ಕಂಪ್ಲೇಂಟು. ಈಗ ಈ ಕಂಪ್ಲೇಂಟ್ಗೂ ಆ ಕಂಪ್ಲೇಂಟ್ಗೂ ಹೋಲಿಕೆ ಮಾಡೋದು ಬೇಡ, ಅದೇನೋ ಇದ್ರೆ ಬೇಕಾದ್ರೆ ತಗೊಳ್ಳಿ. ಆದರೆ ಇದ್ರ ಒಂದು ಮುಖ್ಯವಾದ ಅಂಶ, ರವಿ ಅವರು ಹೇಳಿರುವುದಕ್ಕೆ ಸಾಕಷ್ಟು ಸಾಕ್ಷ್ಯಾಧಾರಗಳಿದೆ. ಅದ್ರ ಬಗ್ಗೆ ಯಾರೂ ಕೂಡ ಕೇಳ್ತಾ ಇಲ್ಲ, ಬರೀ ಬೇರೆ ವಿಚಾರದ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ಈಗ ಅದ್ರ ಬಗ್ಗೆ ಈಗ ಹೇಗೋ ತನಿಖೆ ಆಗೇ ಆಗ್ತದೆ. ಪ್ರಿವಿಲೇಜ್ ಕಮಿಟಿ ಕೂಡ ಮೂವ್ ಆಗಿದೆ. ಅದರಿಂದ ಖಂಡಿತವಾಗಿ ಅದು ಏನೇನು ಕ್ರಮಗಳು ತಗೊಳ್ಬೇಕು. ಯಾಕಂದರೆ ಒಂದು, ರವಿ ಅವರು ಹೇಳಿಕೆಯನ್ನು ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಅವರು ಸುಳ್ಳು ಹೇಳ್ತಾ ಇದ್ದಾರಾ ಇಲ್ವಾ ಅಂತ ಈಗ ಅದು ಪ್ರೂವ್ ಆದರೆ, ರವಿ ಅವರಿಗೆ ಡಿಫೆಂಡ್ ಮಾಡ್ತಾ ಇರುವಂಥ BJP ಮತ್ತು ಏನು ಈ ಧರ್ಮದ ಹೆಸರಲ್ಲಿ ರಾಜಕಾರಣ ಮಾಡೋರು ಯಾವ ಆಧಾರದ ಮೇಲೆ ರವಿಯನ್ನು ಡಿಫೆಂಡ್ ಮಾಡ್ತಾ ಇದ್ದಾರೆ ಅವ್ರ ಹೇಳಿಕೆಯನ್ನು? ಅದ್ರ ಬಗ್ಗೆ ಯಾಕೆ ಅವ್ರು ಏನು ಮಾತಾಡ್ತಾರೆ? ಅವರು ಅದು ಸ್ಪಷ್ಟವಾಗಿ ಹೇಳಿ. ಮತ್ತೆ BJP ಮುಖಂಡರುಗಳು ರವಿ ಆ ಥರ ಹೇಳಿಲ್ಲ, ಅದನ್ನು ಆ ಥರ ಅಥವಾ ಅಂತ ಆ ಹೇಳಿಕೆ ನಾವು ಒಪ್ತೀವಿ ಏನೋ ಒಂದು ಹೇಳ್ಬೇಕು ತಾನೆ. ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಅವರು. ಅದ್ರ ಬಗ್ಗೆ ಯಾಕೆ ಸಂಘ ಪರಿವಾರ ಮತ್ತು BJP ಮಾತಾಡ್ತಾ ಇಲ್ಲ? ಒಂದ್ ಕಡೆ ಹೊರಟ್ಟಿ ಅವರು ಹೇಳ್ತಾರೆ, ಅದ್ರ ಬಗ್ಗೆ ಯಾವುದೇ ಸಾಕ್ಷಿ ಹೊರಟ್ಟಿ ಅವರು ಅವ್ರ ಮುಂದೆ ಈಗ ಅದು ಎಲ್ಲ ಗೊತ್ತಾಗ್ತದೆ. ನಾವುಗಳು ವಿಡಿಯೋಗಳನ್ನ ನೋಡಿದ್ದೀವಿ, ಏನೇನು ಯಾರ್ಯಾರು ಹೇಳಿದ್ದಾರೆ ಅಂತ ಆಯ್ತಾ. ಸೊ ಆ ಕಾರಣದಿಂದ ಅದ್ರ ಬಗ್ಗೆ BJP ಯಾಕೆ ಅವ್ರ ಅಭಿಪ್ರಾಯ ಏನು? ರವಿ ಅವರು ಈ ಥರ ಹೇಳಿಕೆ ಕೊಟ್ಟಿದ್ರೆ BJP ಅಭಿಪ್ರಾಯ ಏನು? ಆ ಥರ ಹೇಳ್ಬೋದು ಅವರು. ಅದ್ರ ಬಗ್ಗೆ ಯಾಕೆ BJP ಒಬ್ಬರು ಕೂಡ ಮಾತಾಡ್ತಾರೆ, ಖಂಡಿಸ್ತಾ ಇಲ್ಲ. ಅದು ಆ ಥರ ಹೇಳಿದ್ರೆ ಸರಿ ಇಲ್ಲ ಅಂತ ಹೇಳ್ತಕ್ಕಂಥದ್ದು ಕೂಡ ಆ ಕನಿಷ್ಠ ನೈತಿಕತೆನೂ ಇಲ್ಲ ಅಲ್ಲ.